ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಸಂಕ್ರಾಂತಿ ಹಬ್ಬ. ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಬೇಕು. ಇವಾಗ ಸ್ನಾನ ಮುಗಿಸಿ ರೆಡಿ ಆಗಿದ್ದೀನಿ. ನಮ್ಮ ಮಮ್ಮಿ ಬೇಗನೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದಾರೆ. ಪೂಜೆ ರೆಡಿ ಮಾಡಿ ಪೂಜೆ ಮುಗಿಸಿದ್ದಾರೆ. ನಾನು ಜಸ್ಟ್ ಇವಾಗ ಪೂಜೆ ಮಾಡೋದಷ್ಟೇ. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಇವತ್ತು. ಇಲ್ಲೇ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ಆಮೇಲೆ ತಿನ್ನೋಣ, ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ದೇವಸ್ಥಾನಕ್ಕೆ ಹೊರಟೆ. ಅಲ್ಲೇ ಪೂಜೆ ಸಾಮಾನೆಲ್ಲ ತೊಗೊತಾ ಇದ್ದೀನಿ. ದೇವಸ್ಥಾನ ಪಕ್ಕದಲ್ಲೇ ಪೂಜೆ ಸಾಮಾನೆಲ್ಲ ಮಾರ್ತಾಯಿದ್ರು. ಪೂಜೆ ಸಾಮಾನು ತೊಗೊಂಡು ಇವಾಗ ಪೂಜೆ ಮಾಡಿಸೋಣ ಅಂತ ಹೋಗ್ತಾಯಿದ್ದೀವಿ ನಾನು ಮತ್ತು ನನ್ನ ತಮ್ಮ. ದೇವಸ್ಥಾನ ಏನು ರಶ್ ಇರಲಿಲ್ಲ ಮಾರ್ನಿಂಗಿಂದನೂ. ಇವಾಗ ಧನುರ್ಮಾಸ ಎಂಡಿಂಗ್ ಅಲ್ವಾ, ಮುಗೀತಲ್ಲ ಸಂಕ್ರಾಂತಿ ಹಬ್ಬದ ದಿನ. ಸೊ ಮಾರ್ನಿಂಗ್ 5 o'clock ಜನ ಎಲ್ಲ ಜಾಸ್ತಿ ಬಂದುಬಿಡ್ತಾರೆ. ನಾನು ಹೋಗಿರೋ ಟೈಮಲ್ಲಿ ಏನು ರಶ್ ಇರಲಿಲ್ಲ. ಯೂಶ್ವಲಿ ಈ ದೇವಸ್ಥಾನಕ್ಕೆ ಯಾವಾಗಲೂ ಹಬ್ಬ ಆಗಲಿ, ಅಮಾವಾಸ್ಯೆ, ಹುಣ್ಣಿಮೆ, ಇಲ್ಲಾಂದರೆ ಮಂಗಳವಾರ, ಶುಕ್ರವಾರ ತುಂಬ ರಶ್ ಇರ್ತಾರೆ. ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ರಶ್ ಇರ್ತಾರೆ. ಇವತ್ತು ಹಬ್ಬ ರಶ್ ಇರುತ್ತೆ ಅಂದ್ಕೊಂಬಂದೆ. ಮಾರ್ನಿಂಗ್ ಎಲ್ಲ ಬಂದು ಹೊಟ್ಟೋಗಿದ್ರು ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಫ್ರೀಯಾಗಿತ್ತು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿದೆ. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗದೇ ಇದ್ದರೆ ಒಂಥರ ಹಬ್ಬನೇ ಒಂಥರ ಇನ್ಕಂಪ್ಲೀಟ್ ಅನಿಸುತ್ತೆ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸಿ ನಮಸ್ಕಾರ ಮಾಡಿಕೊಂಡು ಇವಾಗ ಪ್ರದಕ್ಷಿಣೆ ಹಾಕೋಣ ಅಂತ ಬಂದಿದ್ದೀವಿ. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ವರ್ಷದ ಮೊದಲನೇ ಹಬ್ಬ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಇವಾಗ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು 1-2 ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತೀನಿ. ಅಲ್ಲಿ ಮಮ್ಮಿನೂ ಮನೇಲಿ ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ರು. ತಿಂಡಿ ಮುಗಿಸ್ಕೊಂಡು ಅವರು ಇನ್ವಿಟೇಷನ್ ಕೊಡೋದಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ರು ಮಮ್ಮಿ ಮತ್ತು ಪಪ್ಪ. ನನ್ನ ತಮ್ಮನೂ ಇಲ್ಲಿನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ಅವನು ಬೇರೆ ಕಡೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗ್ತಾನೆ. ಇದಾಳ್ತಿರು ಸಾಕಾ? ಕೊಡು. ಹಾಗೆ ಫ್ರೆಂಡ್ಸ್, ಇವತ್ತು ನೋಡ್ತಾ ಇದ್ದೀರಲ್ಲ ನೀವು, ಸಂಕ್ರಾಂತಿ ಹಬ್ಬದ ದಿನ ಹಸುಗಳಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಸು ನಮ್ಮ ಮನೆಯದಲ್ಲ, ನಮ್ಮ ತಾತ ಇದ್ದಾರಲ್ಲ ಅವ್ರ ತಮ್ಮನ ಮನೇಲಿ ಹಸು ಸಾಕಿದ್ದಾರೆ. ಅವ್ರ ಮನೆಯಲ್ಲಿ ಹಸು ಇದೆ. ಅಲ್ಲಿ ಹೋಗಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಮನೇಲಿ ಏನಾದರೂ ಸ್ವೀಟ್ ಮಾಡಿರ್ತೀವಲ್ಲ, ಸ್ವೀಟ್ ಪೊಂಗಲ್, ಅದನ್ನು ಅದಕ್ಕೆ ತಿನ್ನಿಸ್ತೀವಿ. ಹಾಗೆ ಫ್ರೆಂಡ್ಸ್, ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ಮಾಡಿಕೊಂಡು ಇವಾಗ ಕೂತಿದ್ದೀನಿ. ನಮ್ಮ ಮಮ್ಮಿ ಮತ್ತು ನಮ್ಮ ಪಪ್ಪ ಮತ್ತು ನನ್ನ ತಮ್ಮ 3 ಜನ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಅಜ್ಜಿಯವರು ಇದೆಯಲ್ಲ, ಅಲ್ಲಿ ಕೊಡೋಕ್ಕೆ ಹೋಗಿದ್ದಾರೆ ಮಮ್ಮಿ ಮತ್ತು ರಾಹುಲ್. ಪಪ್ಪನೂ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ಅಜ್ಜಿ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಫ್ರೆಂಡ್ಸ್, ನಾನು 1 ವೀಕ್ ಬ್ಯಾಕು ಸೂಟ್ ಕೇಸ್ನ ಬುಕ್ ಮಾಡಿದ್ದೆ. ಮದುವೆಗೆ ಬೇಕಾಗತ್ತಲ್ಲ ಸೂಟ್ ಕೇಸು. ಹೊರಗಡೆ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಲಿಲ್ಲ. ನಿಮಗೆ ನಾನು ಮುಂಚೆ ವ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ, ಸೂಟ್ ಕೇಸ್ ಬುಕ್ ಮಾಡಿದ್ದೀನಿ ಅಂತ. ಅದು ಬಂದಿದೆ ನಿನ್ನೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಅದು ಕಂಪ್ನಿ ಬಂದು ಸಫಾರಿ ಕಂಪ್ನಿ. ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ಅದು ಆಫರಲ್ಲಿತ್ತು. ಆಫರ್ ಅಂತಂದರೆ 2 ಸೂಟ್ ಕೇಸ್ಗೆ, ಒಂದು ದೊಡ್ಡ ಸೈಜು, ಇನ್ನೊಂದು ಸ್ವಲ್ಪ ಮೀಡಿಯಮ್ ಸೈಜು, ಚಿಕ್ಕ ಸೈಜು, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜು ಬಂದಿದೆ. ಇವಾಗ ನೆನ್ನೆ ಬಂತು. ಎಷ್ಟಾಗುತ್ತೋ ಅಷ್ಟು ಹಾಕೊಂಡು ಇಟ್ಕೊಂಡಿದ್ವಿ. ಕಂಪ್ಲೀಟ್ ಪ್ಯಾಕ್ ಅಂತ ಏನು ಮಾಡ್ಕೊಂಡಿಲ್ಲ. ಅದು ಹೊರಗಡೆ ಎಲ್ಲ ಕಬೋರ್ಡಲ್ಲೆಲ್ಲ ಫುಲ್ ಜಾಸ್ತಿ ಇತ್ತಲ್ಲ ಬಟ್ಟೆಗಳೆಲ್ಲ, ಅದನ್ನೆಲ್ಲ ಮದುವೆಗೆ ಏನು ಬೇಕೋ, ಮತ್ತು ಮದುವೆಯಿಂದ ಅಲ್ಲಿಗೆ ಶಿವವ್ರ ಮನೆಗೆ ತೊಗೊಂಡು ಹೋಗೋಕ್ಕೆ ಯಾವುದಾದ್ರು ಬಟ್ಟೆ ಬೇಕು ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆ ರಫಾಗಿ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೊಂಡಿಲ್ಲ. ನಾನು ಏನೋ ಸೂಟ್ ಕೇಸ್ ಬಗ್ಗೆ ಹೇಳ್ತಿದ್ದಲ್ಲ, ಅದೊಂಥರ ಚೆನ್ನಾಗಿ ಬಂದಿದೆ ಸೂಟ್ ಕೇಸು. ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸೂಟ್ ಕೇಸು. ಕಂಪ್ನಿ ಬಂದು ಸಫಾರಿ ಕಂಪ್ನಿ. ಕಲರು ಅಷ್ಟೇ ಚೆನ್ನಾಗಿದೆ ನೋಡಿ. ಒಂದು ಬಿಗ್ ಸೈಜು, ಅದಕ್ಕಿಂತ ಒಂದು ಚಿಕ್ಕ ಸೈಜು, 2 ಬುಕ್ ಮಾಡಿದ್ವಿ. 2 ಆ್ಯಕ್ಚುಲಿ ತೊಗೊಬೇಕಾದ್ರೂ ಅಂದ್ಕೊಂಡಿದ್ವಿ 2 ತೊಗೊಬೇಕು ಅಂತ. ಆಮೇಲೆ ನನ್ನ ತಮ್ಮ ಆಫರ್ ಇದೆ ಹೊರಗಡೆಗಿಂತ ಸ್ವಲ್ಪ ಪ್ರೈಸ್ ಚೆನ್ನಾಗಿ ರೀಸನಬಲ್ ಇದೆ, ತೊಗೊಳಂಗಿದ್ರೆ ತಗೋ ಅಂತ ಹೇಳ್ದೆ.
ಅದಕ್ಕೆ ಇವೆರಡು ಸುಟ್ಕೇಸಿಂದ ಎಷ್ಟಾಯಿತು ಅಂದರೆ ಫ್ರೆಂಡ್ಸ್ 2500 ಆಯಿತು ಕಾಂಬೋ. ಇನ್ನು ಬೇರೆ ಕಡೆ ವಿಚಾರಿಸಿದ್ವಿ, ಸಿಟಿಲೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಇದು ದೊಡ್ಡ ಸುಟ್ಕೇಸ್ ಇದೆಯಲ್ಲ, ಇದಕ್ಕೇನೆ 2000 ಅಬೋ ಆಗುತ್ತೆ. ಮತ್ತು ಇದಕ್ಕೆ ಅಟ್ಲೀಸ್ಟ್ 1.5 ಆದರೂ ಆಗುತ್ತೆ ಚಿಕ್ಕದಕ್ಕೆ. 1.5 ಮತ್ತು 2 ಅಂದರೆ 3.5 ಅಲ್ಲೇ ಆಗೋಯ್ತು. ಇವಾಗ 2.5 ಕೊಟ್ಟು ನಾವು ತೊಗೊಂಡಿದ್ವಿ. ಎಷ್ಟು ರೀಸನಬಲ್ ಇದೆ ನೀವೇ ನೋಡಿ, ವರ್ತ್ ಅನ್ನಿಸ್ತು ನನಗೆ. ಆಮೇಲೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ವೀಲು ಅಷ್ಟೇ 4 ವೀಲ್ಸ್ ಇರೋದು, ಎರಡರಲ್ಲೂ 4 ವೀಲ್ಸ್ ಇದೆ ನೋಡಿ. ಮತ್ತು ಲಾಕದು ಇದೆ, ನೋಡಿ ಇಲ್ಲಿ ಲಾಕದು ಇದೆ, ಜಿಪ್ಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಜಿಪ್ಪಲ್ಲಿ ಹೀಗೆ ಲಾಕ್ ಮಾಡ್ಕೋಬೋದು. ನಮ್ಮದು ಪಾಸ್ವರ್ಡ್ ಏನಿದೆ ಅದು ಹಾಕ್ಬಿಟ್ಟು 0 ಅಲ್ಲಿ ನಿಲ್ಲಿಸಿದ್ದಾರೆ. ನಿಮಗೆ ಪಾಸ್ವರ್ಡ್ ಏನು ಬೇಕೋ ಅದನ್ನು ಹಾಕ್ಕೊಂಡು ನೀವು ಲಾಕ್ ಮಾಡ್ಕೊಬೋದು ಫ್ರೆಂಡ್ಸ್. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಇನ್ನು ಒಳಗಡೆ ಏನಂದರೆ ರಫಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೈಜು ದೊಡ್ಡದಿದೆ, ಏನಿಲ್ಲ. ಇನ್ನು ಒಳಗಡೆ ನೋಡಿ ಪ್ಲೇಸು ಅಷ್ಟೇ ಚೆನ್ನಾಗಿದೆ. ಎಷ್ಟೋ ಬಟ್ಟೆ ಬೇಕಾದರೂ ಹಾಕೊಬೋದು. ಮತ್ತು ಇಲ್ಲೂ ಮೇಲ್ಗಡೆನೂ ಇದೆ ಫ್ರೆಂಡ್ಸ್, ಇಲ್ಲೂ ಮೇಲೂ ಬಟ್ಟೆ ಹಾಕ್ಕೊಂಡು ಈ ಥರ ಜಿಪ್ ಕವರ್ ಮಾಡ್ಕೊಬೋದು. ಹಾಗೆ ಫ್ರೆಂಡ್ಸ್, ಅವತ್ತು ನಿಮಗೆ 2 ಬ್ಲೌಸ್ ತೋರಿಸಿದ್ದೆ ಮದುವೆ ಸ್ಯಾರಿದು. ಯಾವುದ್ಯಾವುದು ಅಂತಂದರೆ ದಾರೆದು ಮತ್ತು ಇನ್ನೊಂದು ವೀಳ್ಯಶಾಸ್ತ್ರದ್ದು ಪಿಂಕ್ ಕಲರ್ ಬ್ಲೌಸ್ ತೋರಿಸಿದ್ದೆ. ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ರಿ, ತುಂಬ ಚೆನ್ನಾಗಿದೆ, ಪಿಂಕ್ದು ಚೆನ್ನಾಗಿದೆ, ದಾರಿದು ಚೆನ್ನಾಗಿದೆ, ಪ್ರೈಸು ಬರ್ತಿದೆ ಅಂತ ಕಮೆಂಟ್ ಮಾಡಿದ್ರಿ. ನೆಕ್ಸ್ಟ್ ನಾನು ಇನ್ನೊಂದೆರಡು ಬ್ಲೌಸ್ ತೋರಿಸೋಣ ಸ್ಟಿಚ್ ಮಾಡಿರೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಯೂಶ್ವಲಿ ನಾನು ಅವತ್ತು ಹೇಳಿದಾಗೆ ಶಿವೋರ್ ಮನೆ ಕಡೆಯಿಂದ 3 ಸ್ಯಾರಿ ಕೊಡಿಸ್ತಾರೆ ಮದುವೆಗೆ ಅಂತ ಹೇಳಿದ್ನಲ್ಲ. ಅದರಲ್ಲಿ ಒಂದು ಅದು ರಿಸೆಪ್ಷನ್ದು, ಒಂದು ವೀಳ್ಯಶಾಸ್ತ್ರದ್ದು, ಮತ್ತು ಇನ್ನೊಂದು ಸ್ಯಾರಿ ಕೊಡಿಸಿದ್ದಾರೆ. ಅದರದ್ದು ಬ್ಲೌಸ್ ತೋರಿಸ್ತೀನಿ. ಅದರದ್ದು ಸ್ಯಾರಿ ಏನಾಗಿದೆ ಅಂತಂದರೆ ಪ್ಲೀಟ್ ಮಾಡೋಕ್ಕೆ ಕೊಟ್ಬಿಟ್ಟಿದ್ದೀನಿ ಪಾರ್ಲರಿಗೆ. ಸೊ ಸಾರಿ, ಅದನ್ನು ತೋರ್ಸೋಕ್ಕಾಗಲ್ಲ. ಅದು ಇಸ್ಕೊಂಬಂದ ತಕ್ಷಣ ನಾನು ತೋರಿಸ್ತೀನಿ. ನೋಡಿ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಡಿಸೈನ್ ಮಾತ್ರ ನಾನು ಹೇಳಿದ್ದು ಸೇಮ್ ಡಿಸೈನಲ್ಲೇ ಇಷ್ಟೇ ಬಾರ್ಡರ್ ಏನಿದೆ ಅಷ್ಟು ಮಾತ್ರ ವರ್ಕ್ ಇಡಿ ಅಂತ ನಾನು ಹೇಳಿದ್ದು. ಬಟ್ ಅವ್ರು ನೋಡಿದ್ರೆ ಫುಲ್ ಇಲ್ಲಿಂದ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಶೋಲ್ಡರ್ವರೆಗೂ ವರ್ಕ್ ಇಟ್ಟಿದ್ದಾರೆ. ಎಷ್ಟು ಗ್ರ್ಯಾಂಡಾಗಿದೆ ನೋಡಿ, ತುಂಬ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಬ್ಯಾಕ್ ಡೀಪ್ ಈ ಥರ ಬರುತ್ತೆ. ಇದಕ್ಕೇನು ನಾನು ಬೇರೆ ಥರ ಶೇಪ್ ಏನು ಹೇಳಿಲ್ಲ, ನಾರ್ಮಲಾಗಿ ಯು ಶೇಪೇ ಹೇಳಿದ್ದೀನಿ. ಇದು ಅಂದರೆ ಫ್ಲವರ್ ಡಿಸೈನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಅದರ ಸ್ಮಾಲ್ ಸ್ಟೋನ್ಸ್ ಬಂದು ಚೆನ್ನಾಗಿ ಬಂದಿದೆ. ಹಾಗೆ ಇದು ಲೈನ್ ಇದು ಸ್ಮಾಲ್ ಸ್ಟೋನ್ಸ್ ಬಂದಿದೆ, ಚೆನ್ನಾಗಿದೆ. ಇದು ಯಾವತ್ತಿಗೂ ನಾವು ವೇರ್ ಮಾಡಿದಾಗ ಇದೇನು ಬಿದೋಗೋ ಚಾನ್ಸಸ್ ಯಾವುದೂ ಇರೋಲ್ಲ. ಆ್ಯಕ್ಚುಲಿ ಈ ಥರ ಸ್ಯಾರಿ ಎಲ್ಲ ನಾವು ತುಂಬ ರೇರಾಗಿ ಯೂಸ್ ಮಾಡೋದು, ಅವಾಗ ಫಂಕ್ಷನ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಬಟ್ ಹಾಕೊಂಡಾಗ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಸ್ಯಾರಿ ಕಲರ್ ಬಂದು ಇದು ಲೈಟ್ ಲ್ಯಾವೆಂಡರ್ ಇದೆಯಲ್ಲ ನೋಡಿ, ಥ್ರೆಡ್ ಇದೆಯಲ್ಲ, ಈ ಥರ ಬರುತ್ತೆ. ಬಾರ್ಡರ್ ಬಂದು ಈ ಥರ ಲೈಟ್ ಗ್ರೀನ್ ಬರುತ್ತೆ ಬಾರ್ಡರ್ ಬಂದು. ಸ್ಯಾರಿ ಕಲರ್ ಬಂದು ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಲ್ಯಾವೆಂಡರ್ ಕಲರ್ ಬರುತ್ತೆ. ಅದರಲ್ಲಿ ಸ್ಮಾಲ್ ಬುಟ್ಟ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ಇದು ಹಾಕಿದ್ಮೇಲೆ ನೀವು ಪ್ರೈಸ್ ಕೇಳ್ತೀರಾ. ಇದ್ರ ಪ್ರೈಸ್ ಬಂದು ಟೋಟಲ್ ಸ್ಟಿಚಿಂಗ್ ಮತ್ತು ವರ್ಕ್ ಎರಡೂ ಸೇರಿ ಫ್ರೆಂಡ್ಸ್ 3000 ಆಯಿತು. ಬರ್ತಿದೆ, ತುಂಬ ಕಾಸ್ಟ್ಲಿ ಅಂತಲೂ ಅನಿಸಲ್ಲ, ವರ್ತಂತೂ ಇದೆ. ಇಷ್ಟೊಂದು ಗ್ರ್ಯಾಂಡು ವರ್ಕು 3000ಗೆ ನನ್ನ ಪ್ರಕಾರ ಯಾರೂ ಮಾಡಿಕೊಡಲ್ಲ ಅನಿಸುತ್ತೆ. ವಿತ್ ಸ್ಟಿಚಿಂಗು ಮತ್ತು ಹ್ಯಾಂಡ್ ವರ್ಕು ಎರಡರಿಂದ 3000 ಆಯಿತು ಫ್ರೆಂಡ್ಸ್. ನೀವು ಸ್ಟಿಚ್ ಮಾಡಿಸ್ಬೇಕಾದ್ರೆ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮೆಷರ್ಮೆಂಟು ಅಷ್ಟೇ ತುಂಬ ಕರೆಕ್ಟಾಗಿ ನೀಟಾಗಿ ವೇರ್ ಮಾಡಿದಾಗ ಚೆನ್ನಾಗಿ ಕೂತ್ಕೊಂತು ಬ್ಲೌಸು. ಹಾಗೆ ಫ್ರೆಂಡ್ಸ್ ಏನಂತಂದರೆ ಮದುವೆ ಸ್ಯಾರಿ ಎಲ್ಲದಕ್ಕೂ ಕಂಪೇರ್ ಮಾಡಿದರೆ ಎಲ್ಲದಕ್ಕೂ ಅಂತಂದರೆ ರಿಸೆಪ್ಷನ್ದು ದಾರೆದು ಮತ್ತು ವೀಳ್ಯಶಾಸ್ತ್ರದ್ದು ಎಲ್ಲ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ.
ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪ್ರೈಸ್ ಕಮ್ಮಿ ಸ್ಯಾರಿ ಇದು. ಇದನ್ನೇ ನಮ್ಮ ಮನೇಲೆಲ್ಲ ಇಷ್ಟಪಟ್ಟರು. ಪ್ರೈಸ್ ಇದೆ ಸ್ವಲ್ಪ ಎಲ್ಲದಕ್ಕಿಂತ ಇದೇ ಕಮ್ಮಿ ಇದೆ, ಬಟ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಅಂತ ಹೇಳ್ತಾಯಿದ್ರು. ಮನೇಲೂ ಅಷ್ಟೇ, ಎಲ್ಲರೂ ಅಷ್ಟೇ ಅದನ್ನೇ ಇಷ್ಟಪಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಬ್ಲೌಸ್ ನಿಮ್ಗೆ ತೋರಿಸೋದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಇದೇನೆ. ಇವಾಗ ನಾನು ಹೇಳ್ದಾಗೆ ಕಮ್ಮಿ ಪ್ರೈಸ್ದು ಅಂದರೆ ಕಮ್ಮಿ ಅಂತಂದರೆ ರಿಸೆಪ್ಷನಿಗೆ ಮತ್ತು ಧಾರೆಗೆ ಮತ್ತು ವೀಳ್ಯಶಾಸ್ತ್ರಕ್ಕೆ ಕಂಪೇರ್ ಮಾಡಿದ್ರೆ ನಾನು ಇವಾಗ ತೋರಿಸೋದಲ್ಲ ಸ್ಯಾರಿ, ಅದೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೈಸು. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದಕ್ಕಿಂತ ಕಮ್ಮಿ ಪ್ರೈಸು ಈ ಸ್ಯಾರಿ. ಯಾವ ಸ್ಯಾರಿ ಅಂತ ಹೇಳಿದ್ರೆ ಬೀಗ್ ರೂಟಿಗೆ ತೊಗೊಂಡಿರೋ ಸ್ಯಾರಿ ಇದು. ಬೀಗ್ ರೂಟಕ್ಕೆ ರೀಸೆಂಟಾಗಿ ತೊಗೊಂಡೆ, ನಿಮಗೆ ನಾನು ಬ್ಲಾಗ್ ಹಾಕಿದ್ದೀನಿ ಅನ್ಸುತ್ತೆ ಬೀಗ್ ರೂಟಿಗೆ ಸ್ಯಾರಿ ತೊಗೊಂಡೆ ಅಂತ. ಅದ್ರದ್ದು ಸ್ಯಾರಿ ಇದು. ನಾನು ಪ್ರೈಸ್ ಸ್ವಲ್ಪ ಕಮ್ಮಿ ಇದೆಯಲ್ಲ, ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸೋಣ ಅಂತ. ಗ್ರ್ಯಾಂಡಾಗಿ ಅಂತಂದರೆ ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ಇದು ನೆಟ್ಟೆಡಲ್ಲಿ ಮಾಡಿಸೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಬೇರೆ ನಾನು ಒಂದೆರಡು ಡಿಸೈನ್ ಕಳಿಸಿದ್ದೆ, ಬಟ್ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಂದರೆ ಸ್ಯಾರಿ ಬಂದು ಈ ಕಲರ್ ಬರುತ್ತೆ, ಪಿಂಕ್ ಕಲರು. ಬಾರ್ಡರ್ ಬಂದು ಈ ಕಲರ್ ಬರುತ್ತೆ, ಸ್ಕೈ ಬ್ಲೂ ಕಲರು. ಮತ್ತು ಬ್ಯಾಕ್ ಡಿಸೈನ್ ನೋಡಿ, ಇದು ನೆಟ್ಟೆಡ್ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಡಿ ಫಿಟ್ಟಿಂಗ್ ಅಂತೂ ಸಕ್ಕತ್ತಾಗಿದೆ, ಎಕ್ಸಲೆಂಟ್ ಆಗಿದೆ. ಬಾಡಿ ಫಿಟ್ಟಿಂಗ್ ಅಂತೂ ತುಂಬ ಇಷ್ಟ ಆಯಿತು. ವೇರ್ ಮಾಡಿದಾಗಂತೂ ಆ ಸ್ಯಾರಿ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನೋಡಿ ಹೇಗಿದೆ. ಮತ್ತು ಸ್ಲೀವ್ಸು ಅಷ್ಟೇ, ಇಷ್ಟು ಮಾತ್ರ ನೆಟ್ಟೆಡ್ ಇದೆ. ಇದೆಲ್ಲ ಹ್ಯಾಂಡ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಹ್ಯಾಂಡ್ ವರ್ಕ್. ಆ್ಯಂಡ್ ಫ್ರೆಂಡ್ಸ್, ಇದ್ರ ಪ್ರೈಸ್ ಬಂದು ನಾನು ಕೊಟ್ಟಿದ್ದು 3.5 ಆಯಿತು ಇದು. ಯಾಕಂದರೆ ಇದು ಸ್ವಲ್ಪ ಕೆಲಸ ಹಿಡಿಯುತ್ತೆ, ಯಾಕಂದರೆ ನೆಟ್ಟೆಡ್ ಅಲ್ವಾ, ನೆಟ್ಟೆಡ್ ಎಕ್ಸ್ಟ್ರಾ ಪೀಸ್ ತೊಗೊಂಬರಬೇಕು, ಅದನ್ನು ಸ್ಟಿಚ್ ಮಾಡಿಸ್ಬೇಕು, ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು. ಆಮೇಲೆ ನೆಟ್ಟೆಡ್ ಮೇಲೆ ಅವರು ವರ್ಕ್ ಇಡಬೇಕು, ಸ್ವಲ್ಪ ಕೆಲಸ ಹಿಡಿಯುತ್ತೆ. ಟೋಟಲ್ ಸ್ಟಿಚಿಂಗ್ ಮತ್ತು ಏನು ವರ್ಕಿಂದ ಸೇರಿ 3.5 ಆಯಿತು. ಇದೂ ಏನು ತುಂಬ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ನನಗೆ. ಪ್ರೈಸು ವರ್ತಿದೆ ಅಂತಲೇ ಅನ್ನಿಸ್ತು. ಇದು ಮತ್ತು ಇದು ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ಎರಡೂ ತುಂಬ ಇಷ್ಟ ಆಗಿದೆ. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಲಾಸ್ಟ್ ನಾನು ಬ್ಲೌಸ್ದು ವೀಡಿಯೋ ಹಾಕಿದಾಗಲೂ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ವರ್ತಿದೆ ಪ್ರೈಸು. ಅಡ್ರೆಸ್ಸು ಕೇಳಿದ್ರಿ, ನಾನು ಮೊಬೈಲ್ ನಂಬರು ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡಿದ್ದೀನಿ. ನೀವೇನಾದರೂ ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅಡ್ರೆಸ್ ಕೇಳ್ಕೊಂಡು ನೀವು ಹೋಗಿ ಸ್ಟಿಚ್ ಮಾಡಿಸ್ಬೋದು ಫ್ರೆಂಡ್ಸ್. ವರ್ತಂತೂ ಇದೆ. ಸುಮಾರು ಜನ ಹೇಳಿದ್ರಿ ಧಾರೆ ಬ್ಲೌಸು ತುಂಬ ವರ್ತಿದೆ, ಬೇರೆ ಕಡೆ ನಾವು ಈ ಥರ ಸ್ಟಿಚ್ ಮಾಡಿಸಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ, ಇಲ್ಲಿ ತುಂಬ ವರ್ತಿದೆ ಅಂತ ನೀವು ಹೇಳ್ತಾಯಿದ್ರಿ. ಹೌದು, ಅಫ್ಕೋರ್ಸ್ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಅಲ್ಲ, ನಮಗೆ ನಮ್ಮ ರೇಂಜಿಗೆ ಆ ಡಿಸೈನಿಗೆ ಎಷ್ಟು ತೊಗೊತಾರೆ ಅಷ್ಟೊಂದು ತೊಗೊಳಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊತಾರೆ. ನೀವೇ ನೋಡಿದ್ರಲ್ಲ ನಾನು ಧಾರೆ ಬ್ಲೌಸು ಎಷ್ಟು ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ನಾವು 5.5 ತೊಗೊಂಡಿದ್ದು ಅಂತಂತ. ಸೊ ಇದಕ್ಕೂ ಅಷ್ಟೇ, ಇದಕ್ಕೆ 3.5, ಅದಕ್ಕೆ 3 ತೊಗೊಂಡಿದ್ದಾರೆ. ಇನ್ನೊಂದು ಬ್ಲೌಸ್ ತೋರಿಸ್ತೀನಿ ನಿಮಗೆ. ಇದು ಯಾವ ಬ್ಲೌಸು ಅಂತ ಹೇಳಿದ್ರೆ, ನಾನು ಇದ್ರ ಸ್ಯಾರಿ ನಿಮಗೆ ಮುಂಚೆನೇ ತೋರಿಸಿದ್ದೀನಿ. ನಮ್ಮ ಮನೆಯಿಂದ ಚೌಟ್ರಿಗೆ ಹಾಕ್ಕೊಂಡು ಹೋಗ್ತೀನಲ್ಲ ಆ ಸ್ಯಾರಿ, ಗ್ರೀನ್ ವಿತ್ ಡಾರ್ಕ್ ನೇವಿ ಬ್ಲೂ ಕಲರ್ ಬ್ಲೂ ಬಾರ್ಡರು, ಅದನ್ನು ನಿಮ್ಗೆ ತೋರಿಸಿದೆ ಒಂದು ವೀಡಿಯೋದಲ್ಲಿ. ಆ ಸ್ಯಾರಿದು ಬ್ಲೌಸ್ ಇದು. ಅದು ಮನೆಯಿಂದ ಕೊಡಿಸ್ತಾರೆ, ಮನೆಯಿಂದ ಹೋಗಬೇಕಾದ್ರೆ, ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋ ಸ್ಯಾರಿ ಅದು ಅಂತ ನಿಮ್ಗೆ ಹೇಳಿದ್ದೆ. ಅದ್ರ ಬ್ಲೌಸ್ ಇದು ನೋಡಿ. ಇದು ತುಂಬ ಚೆನ್ನಾಗಿದೆ. ಈ ಬ್ಲೌಸ್ ಎಲ್ಲ ಫ್ರೆಂಡ್ಸ್ ರೀಸೆಂಟಾಗಿ ಕೊಟ್ಟಿದ್ದು, ಸೊ ನಾನು ನಿಮಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇದು ಹ್ಯಾಂಡ್ ವರ್ಕೇನೆ, ಬಟ್ ಥ್ರೆಡ್ ಮಿಕ್ಸ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸ್ಲೀವ್ಸಲ್ಲಿ ಬಾರ್ಡರ್ ಮೇಲೆ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ಗ್ರೀನ್ ಕಲರ್ ವಿತ್ ಬ್ಲೂ, ಈ ಗೋಲ್ಡ್ ಮೇಲೆ ಇದು ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಎಲ್ಲ ಏನಂತಂದರೆ ವೇರ್ ಮಾಡಿ ಸ್ಯಾರಿ ಹಾಕ್ಕೊಂಡು ಫೋಟೋಸ್ಗೆಲ್ಲ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನನಗೆ ಈಗ ಈ ಥರ ತೋರಿಸೋದಕ್ಕಿಂತ ನೀವು ಮದುವೆಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ವೀಡಿಯೋಸ್ ಹಾಕ್ತೀನಲ್ಲ ಆವಾಗ ನೀವು ಹೇಳಿ. ಮತ್ತು ಬ್ಯಾಕ್ ಡಿಸೈನ್ ಈ ಥರ ಇಡ್ಸಿದ್ದೀನಿ, ಇದು ಬೇರೆ ಥರ ಶೇಪ್ ಇಡ್ಸಿದ್ದೀನಿ. ಇದು ಟೈ ಇಡಿಸಿ ಈ ಥರ ಇಡ್ಸಿದ್ದೀನಿ, ಸ್ವಲ್ಪ ಬಾಕ್ಸ್ ಶೇಪಲ್ಲಿ ಇಡ್ಸಿದ್ದೀನಿ. ನನ್ನ ಎಲ್ಲ ಸ್ಯಾರಿನೂ ಆಮೇಲೆ ಫುಲ್ ಸ್ಲೀವ್ಸೇ, ಯೂಶ್ವಲಿ ಇವಾಗೆಲ್ಲ ಫುಲ್ ಸ್ಲೀವ್ಸೇ ಅಲ್ವಾ, ಅದಕ್ಕೆ ಫುಲ್ ಸ್ಲೀವ್ಸೇ ಇಡ್ಸಿದ್ದೀನಿ. ಒಂದು ನಾನು ಇಷ್ಟು ಸ್ಲೀವ್ಸ್ ಇಡ್ಸಿಲ್ಲ,
ಒಂದೆರಡು ಫ್ಯಾನ್ಸಿ ಸ್ಯಾರಿಗೆ ಮತ್ತು ಸಿಂಪಲ್ ಸ್ಯಾರಿಗೆ ಇಡ್ಸಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಇದು ತುಂಬ ಇಷ್ಟ ಆಯಿತು. ಇದು ಸ್ಯಾರಿ ಪ್ರೈಸ್ ಬಂದು 6000, ಗ್ರೀನ್ ವಿತ್ ಬ್ಲೂ ಬಾರ್ಡರು. ನಾನು ಮುಂಚೆನೇ ವ್ಲಾಗ್ ಹಾಕಿದ್ದೀನಲ್ಲ, ನೀವು ನೋಡ್ಬೋದು. ಅದು ಸ್ಯಾರಿ ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದ್ರ ಪ್ರೈಸ್ ಬಂದು ಫ್ರೆಂಡ್ಸ್ ಎಷ್ಟು ಅಂತಂದರೆ, ಇದಕ್ಕೂ ಸ್ಟಿಚಿಂಗ್ ವಿತ್ ವರ್ಕು 3000 ಆಯಿತು. ವರ್ಕ್ಗೆ 2.5 ಮತ್ತು ಸ್ಟಿಚಿಗೆ 500. ಇದು ವರ್ತಿದೆ, ಏನಿಲ್ಲ. ಇದು ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಬಾರ್ಡರ್ ಮೇಲೆ ಮಾಡಿರೋದು ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾಯಿದೆ, ಗ್ರೀನ್ ಕಲರು. ಆಮೇಲೆ ಇದು ಬಾರ್ಡರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ. ಇದು ಲೀಫ್ ಥರ ಮಾಡಿದ್ದಾರೆ ನೋಡಿ, ಇಲ್ಲಿ ಫ್ಲವರು, ಇದೊಂಥರ ಗೋಲ್ಡ್ ಲೀಫ್ ಥರ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾಯಿದೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಮಧ್ಯ ಒಂಥರ ಸ್ಮಾಲ್ ಲೀಫ್ ಥರ ಮಾಡಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಹಾಗೆ ಈ ಮೂರರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡೋಣ ಯಾವ್ದು ಕಮೆಂಟ್ ಮಾಡ್ತೀರಾ ಅಂತ. ಬ್ಲೂ, ಗ್ರೀನ್ ಮತ್ತು ಸ್ಕೈ ಬ್ಲೂ, ಪಿಂಕ್ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮ ಮನೆಗೆ ಇವತ್ತು ಪಾರ್ಸಲ್ ಬಂದಿದೆ. ನಮ್ಮ ಅಜ್ಜಿ ಬಂದಿದ್ದರು ಮನೆಗೆ. ನಮ್ಮ ಮಮ್ಮಿ ಇದ್ದಾರಲ್ಲ, ಅವರಮ್ಮ, ನೀವು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಮಾರ್ನಿಂಗ್ ನಮ್ಮ ಮಮ್ಮಿ ಅವ್ರ ಊರಿಗೇ ಹೋಗಿದ್ದು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಅಲ್ಲಿ ಆಂಟಿ, ಅತ್ತೆ, ಮಾವ ಎಲ್ಲ ಇರ್ತಾರಲ್ಲ, ಅವ್ರು ಕರ್ಕೊಂಡು ಇನ್ವಿಟೇಷನ್ ಕೊಡ್ತೀನಿ ಅಂತ ಮಮ್ಮಿ ಪಾಪ ಇಬ್ಬರು ಹೋದರು. ಅಲ್ಲಿ ಹೆಂಗೂ ಮಮ್ಮಿಯವರೆಲ್ಲ ಬರ್ತಾರೆ, ಇವತ್ತು ಹಬ್ಬ ಹೆಂಗೂ ಇರುತ್ತೆ ಅಂತ ನಮ್ಮ ಮಾವ ಅಂದರೆ ಮಮ್ಮಿ, ಅಣ್ಣ ಮತ್ತು ಅವ್ರ ವೈಫು ಅವ್ರ ಮನೇಲಿ ಒಬ್ಬಟ್ಟು, ಪಾಯಸ ಮತ್ತು ಎಲ್ಲನೂ ಮಾಡಿದ್ರಂತೆ. ಅದನ್ನು ಪಾರ್ಸಲ್ ಕೊಟ್ಟಿದ್ದಾರೆ ನಮ್ಮ ಅತ್ತೆ. ಪಪ್ಪ ಬರ್ತಾಯಿದ್ರು. ಮಮ್ಮಿ ಅಲ್ಲೇ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಮಾವನ ಜೊತೆ ಡ್ರಾಪ್ ಮಾಡಿಸ್ಕೊತೀನಿ ಅಂತ ಇನ್ನೂ ಬಂದಿರಲಿಲ್ಲ. ಪಪ್ಪ ಬೇರೆ ಕಡೆ ಹೋಗಬೇಕು ಅಂತ ಬರ್ತಾಯಿದ್ರು. ಅವ್ರ ಹತ್ರ ಪಾರ್ಸಲ್ ಕೊಟ್ಟಿದ್ರು, ಒಬ್ಬಟ್ಟು, ಪಾಯಸ ಎಲ್ಲ. ಇವಾಗ ಹೆಂಗೂ ಮಧ್ಯಾಹ್ನ ಲಂಚ್ ಟೈಮ್ ಆಗಿದೆ, ಸಾಂಬಾರಿದೆ, ರೈಸ್ ಮಾಡ್ಕೊಂಡು ಊಟ ಮಾಡ್ಕೊತೀವಿ ಎಲ್ರೂ. ಮತ್ತು ಮಮ್ಮಿ ಬರೋದೇ ಅಲ್ಲೆಲ್ಲ ಮುಗಿಸ್ಕೊಂಡು, ಇನ್ವಿಟೇಷನ್ ಎಲ್ಲ ಕೊಟ್ಟು ಮುಗಿಸ್ಕೊಂಡು ಬರೋದೇ ಒಂದು 4-5 ಆಗುತ್ತೆ. ಬಂದು ಅಡುಗೆ ಮಾಡೋಕ್ಕೆ ರಿಸ್ಕ್ ಆಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ಕೊಂಬಂದರು, ಇನ್ಮೇಲೂ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.